ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. 24ನೇ ತಾರೀಕು ಗುರುವಾರ, ಬಹಳ ವಿಶೇಷವಾಗಿ ಬಂದಿರುವಂತಹದ್ದು. ಅಕ್ಷಯ ತೃತೀಯಗೆ ಸಂಬಂಧಪಟ್ಟಂತೆ ಯಾವುದೇ ವಿಡಿಯೋಸನ್ನು ನಾನು ಅಪ್ಲೋಡ್ ಮಾಡಲಿಲ್ಲ. ಕಾರಣ, ಈ ಸರ್ತಿ ಅಕ್ಷಯ ತೃತೀಯ ಅಷ್ಟೇನು ಶುಭ ಮುಹೂರ್ತದಲ್ಲಿ ಬಂದಿರಲಿಲ್ಲ. ಅವತ್ತಿನ ದಿವಸ ನಾವು ಯಾವುದೇ ಪೂಜೆ ಪುನಸ್ಕಾರವನ್ನು ರಾಯರಿಗೆ ಸಂಬಂಧಪಟ್ಟಂತೆ ಮಾಡೋದಕ್ಕಿಂತ ಅದಕ್ಕಿಂತ ಶ್ರೇಷ್ಠವಾಗಿ ಶುಭ ಗಳಿಗೆಯಲ್ಲಿ ಈ ಗುರುವಾರ ಬಂದಿದ್ದರಿಂದ ಅವತ್ತಿನ ದಿವಸ ಮಾಡಿದ್ರೆ ಅಕ್ಷಯ ತೃತೀಯಕ್ಕಿಂತ ಹೆಚ್ಚಿನ ಫಲಗಳು ನಮಗೆ ಸಿಗ್ತಾಯಿತ್ತು. ಹೀಗಾಗಿ ನಾನು ಕೂಡ ಯಾವುದೇ ವಿಶೇಷವಾದಂತಹ ಸೇವೆಯನ್ನು ಅಕ್ಷಯ ತೃತೀಯ ದಿವಸ ರಾಯರಿಗೆ ಸಮರ್ಪಣೆ ಮಾಡಲಿಲ್ಲ. ಈ ಗುರುವಾರನೇ ನಾನು ಗಂಧಲೇಪನ ಸೇವೆಯನ್ನು ಕೂಡ ಮಾಡುವಂತಹದ್ದು. ನೀವು ಕೂಡ ಯಾರೆಲ್ಲ ಅವತ್ತಿನ ದಿವಸ ಅಂದರೆ ಅಕ್ಷಯ ತೃತೀಯ ದಿವಸ ಮಾಡಿದ್ರೂ ಕೂಡ ಈ ಗುರುವಾರನೂ ಕೂಡ ನಾನು ಯಾವ ರೀತಿಯಲ್ಲಿ ಹೇಳ್ತೀನಿ ಆ ರೀತಿಯಲ್ಲಿ ಗಂಧಲೇಪನ ಸೇವೆಯನ್ನು ರಾಯರಿಗೆ ಸಮರ್ಪಣೆ ಮಾಡಿ ಖಂಡಿತ ಬಹಳ ವಿಶೇಷವಾದಂತಹ ಫಲಗಳಿರುತ್ತೆ. ಜೊತೆಯಲ್ಲಿ ಈ ಗುರುವಾರ ಸರಿಯಾದಂತಹ ರೀತಿಯಲ್ಲಿ ರಾಯರಿಗೆ ನೀವು ಪೂಜೆ ಸಮರ್ಪಿಸಿದ್ದೇ ಆದರೆ 7ರಿಂದ 11 ಗುರುವಾರಗಳು ಮಾಡಿದಷ್ಟು ಅಂದರೆ ಗುರುವಾರಗಳು ಪೂಜೆ ಮಾಡಿದಷ್ಟು ಪುಣ್ಯ ನಿಮ್ಮದಾಗತ್ತೆ. ಈ ಗಂಧಲೇಪನ ಸೇವೆಯನ್ನು ಯಾವುದೇ ಕಾರಣಕ್ಕೂ ಸಾಯಂಕಾಲ ಮಾಡಲಿಕ್ಕೆ ಬರೋದಿಲ್ಲ. ಕೆಲವರೆಲ್ಲ ಕಮೆಂಟಲ್ಲಿ ಕೇಳಿದರೆ ಸಮಯದ ಅಭಾವದಿಂದ ಸಾಯಂಕಾಲ ಮಾಡಬಹುದಾ ಅಂತಂದು. ಯಾವುದೇ ಕಾರಣಕ್ಕೂ ಸಾಯಂಕಾಲ ಈ ಸೇವೆ ಮಾಡಲಿಕ್ಕೆ ಬರೋದಿಲ್ಲ, ಬೆಳಗ್ಗೆನೇ ಮಾಡಬೇಕು. ಹೆಂಗಸರು ಕೂಡ ಈ ಸೇವೆಯನ್ನು ಮಾಡಬಹುದು, ತಪ್ಪೇನಿಲ್ಲ. ಹೆಂಗಸರು ಈ ಸೇವೆಯನ್ನು ಮಾಡುವಂತಹವರು ಮದುವೆಯಾದಂತಹವರು ಸೀರೆಯನ್ನು ಉಟ್ಟು, ಮಡಿ ಸೀರೆಯನ್ನು ಉಟ್ಟೆ ಈ ಸೇವೆಯನ್ನು ಮಾಡಬೇಕಾಗತ್ತೆ. ಗಂಡಸರು ಪಂಚೆಯನ್ನು ಧರಿಸಿ, ಗಂಡಸರು ಮತ್ತು ಹೆಂಗಸರು ಇಬ್ಬರೂ ಕೂಡ ಹಣೆಗೆ ಗಂಧ ಇಲ್ಲ ಗೋಪಿ ಚಂದನವನ್ನು ಹಚ್ಕೊಂಡೇನೆ ಈ ಗಂಧಲೇಪನ ಸೇವೆಯನ್ನು ಮಾಡಬೇಕಾಗತ್ತೆ. ಇನ್ನು ವಿಚಿತ್ರವಾಗಿ ರಾಯರಿಗೆ ಗಂಧಲೇಪನ ಸೇವೆಯನ್ನು ಈ ಬಾರಿ ಮಾಡಿದ್ದನ್ನು ನಾನು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದೆ. ಯಾವುದೇ ಕಾರಣಕ್ಕೂ ನೋಡಿ ಗಂಧಲೇಪನ ಸೇವೆಯನ್ನು ರಾಯರ ಫೋಟೋಗೆ ಮಾಡಬಾರ್ದು. ರಾಯರ ಫೋಟೋಗೆ ಮಾಡಲಿಕ್ಕೆ ಹೋಗಬೇಡಿ. ರಾಯರ ವಿಗ್ರಹಕ್ಕೇನೆ ನಾವು ಈ ಗಂಧಲೇಪನ ಸೇವೆಯನ್ನು ಮಾಡಬೇಕಾಗತ್ತೆ. ಈ ಗುರುವಾರ ಶುಭ ಮುಹೂರ್ತ ಅಂತ ಹೇಳಿ ನೋಡುವಂತಹದ್ದಾದರೆ ಬಹಳ ವಿಶೇಷವಾಗಿ ಶುಭವಾಗಿ ಈ ಗುರುವಾರ ಬಂದಿರೋದ್ರಿಂದ 4:45 5 ಗಂಟೆ 10 ನಿಮಿಷದ ತನಕ ಬಹಳ ಶುಭವಿದೆ. ನೀವು ಹಿಂದಿನ ದಿವಸ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರ ಸಾಮಗ್ರಿ ಅಂದರೆ ರಾಯರಿಗೆ ಸಂಬಂಧಪಟ್ಟಂತೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಂಡು ಸ್ವಲ್ಪ ಬೇಗ ಎದ್ದು ನೀವು ತಯಾರಿ ಮಾಡಿಕೊಂಡ್ರೆ ಈ ಸಮಯದಲ್ಲಿ ನೀವು ಮಾಡ್ಕೋಬಹುದು. ಇಲ್ಲ ಆಗೋದೇ ಇಲ್ಲ ನಮಗೆ ಆ ಟೈಮಲ್ಲಿ ಅನ್ನೋವಂಥವರು 6:15 ಒಳಗಡೆ ಗಂಧಲೇಪನ ಸೇವೆಯನ್ನು ಮುಗಿಸ್ಕೊಳ್ಳಿ. ಇನ್ನು ಪೂಜೆಯ ವಿಧಾನ ಅಂಥೇಳಿ ನೋಡುವಂತಹದ್ದಾದರೆ ಅವತ್ತಿನ ದಿವಸ ರಾಯರ ಫೋಟೋಗೆ ಗಂಧವನ್ನು ಹಚ್ಚಿ ತಪ್ಪದೆ ತುಳಸಿಯನ್ನು ಹಾಕ್ಕೊಂಡು ರಾಯರಿಗೆ ಪ್ರಿಯವಾದಂತಹ ದುಂಡು ಮಲ್ಲಿಗೆ ಹೂವನ್ನು ಇಲ್ಲ ಕನಕಾಂಬರಿ ಹೂವನ್ನು ಸ್ವಲ್ಪನಾದರೂ ಅರ್ಪಣೆ ಮಾಡಿ ಅದರಿಂದ ನಿಮಗೆ ವಿಶೇಷವಾದಂತಹ ಅನುಗ್ರಹ ಆಗುತ್ತೆ. ರಾಯರ ಮುಂದೆ ಬೆಳ್ಳಿದು ಅಥವಾ ಹಿತ್ತಾಳೆದು 2 ದೀಪ ಹಚ್ಕೋಬೇಕು. ಮೊದಲು ತುಪ್ಪದಲ್ಲೇ ಹಚ್ಕೋಬೇಕಾಗುತ್ತೆ. ಈ 2 ದೀಪಗಳನ್ನು ಹಚ್ಚಿಟ್ಕೊಂಡೇನೆ ನೀವು ರಾಯರಿಗೆ ಲೇಪನ ಸೇವೆಯನ್ನು ಮಾಡಬೇಕಾಗತ್ತೆ. ರಾಯರ ವಿಗ್ರಹವನ್ನು ಮೊದಲು ಮಡಿ ನೀರಿನಲ್ಲಿ ತೊಳೆದಿಟ್ಕೊಳ್ಳಿ. ಮಡಿ ನೀರು ಅಂತಂದರೆ ನೀವು ಹೊರಗಡೆ ಏನೇ ರಾಯರ ಮೂರ್ತಿಯನ್ನು ತೊಳೆದುಕೊಂಡು ಬಂದಿದ್ರೂ ಕೂಡ ದೇವರ ಮನೆಯಲ್ಲಿ 1 ಲೋಟ ನೀರಿಗೆ 1 ಎಲೆ ತುಳಸಿಯನ್ನು ಹಾಕಿಬಿಟ್ಟು ಆ ನೀರಿನಿಂದ ರಾಯರ ಮೂರ್ತಿಯನ್ನು ತೊಳ್ಕೋಬೇಕು. ಮತ್ತು ತೊಳೆದುಕೊಂಡು ಒಂದು ಶುದ್ಧವಾದಂತಹ ವಸ್ತ್ರದಲ್ಲಿ ನೀವು ಒರೆಸ್ಬಿಟ್ಟು ನೀವೇನು ಯಾವ ಜಾಗದಲ್ಲಿ ಈ ಗಂಧಲೇಪನ ಸೇವೆ ಮಾಡ್ತೀರಾ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿಟ್ಕೊಂಡು ಅದರ ಮೇಲೆ ಈ ರಾಯರ ಮೂರ್ತಿಯನ್ನು ಇಟ್ಟು ಗಂಧಲೇಪನ ಸೇವೆಯನ್ನು ಮಾಡುವಂತಹದ್ದನ್ನು ಮಾಡಿ. ಇನ್ನು ಯಥಾ ಪ್ರಕಾರ ಪೂಜೆಯ ವಿಧಾನ ಅಂತಂದರೆ ಮೊದಲು ತುಳಸಿ ಪೂಜೆ ಮಾಡಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಟ್ಟು ಬಂದು ದೇವರ ಮನೆಯಲ್ಲಿ ನೀವೇನು ದೇವರ ಮನೆಯಲ್ಲಿ ಮಾಮೂಲಿಯಾಗಿ 2 ದೀಪ ಹಚ್ತೀರಾ, ಕುಲದೇವರ ಸ್ಮರಣೆಯನ್ನು ಮಾಡ್ತಾ ಆ ದೀಪಗಳನ್ನು ಬೆಳಗಿ. ರಾಯರ ಪೂಜೆ ಮಾಡೋದಕ್ಕಿಂತ ಮೊದಲು ಶ್ರೀಮನ್ನಾರಾಯಣನ ಪೂಜೆಯನ್ನು ಮಾಡದೆ ನಾವು ಯಾವುದೇ ಪೂಜೆ ಮಾಡಿದ್ರೂ ವ್ಯರ್ಥ. ಅವರ ಫೋಟೋಗೆ ಕೂಡ ನೀವು ಅವತ್ತಿನ ದಿವಸ ಸ್ವಲ್ಪ ತುಳಸಿ ಹೂ ಎಲ್ಲ ಹಾಕಿ ಅಲಂಕಾರ ಮಾಡಿಕೊಂಡು ಆ ಫೋಟೋ ಅಥವಾ ವಿಗ್ರಹದ ಮುಂದೆ 1 ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕಿ ಹಚ್ಕೊಳ್ಳುವಂತಹದ್ದು. ಇದಾದ ಮೇಲೆ ರಾಯರ ಮುಂದೆ ಏನು ಇಟ್ಕೊಂಡಿರ್ತೀರ 2 ದೀಪಗಳು, ಆ 2 ದೀಪಗಳಿಗೆ ತುಪ್ಪವನ್ನು ಹಾಕಿಬಿಟ್ಟು ಮೊದಲು ದೀಪವನ್ನು ಹಚ್ಕೊಂಡ್ಬಿಡಿ. ದೀಪವನ್ನು ಹಚ್ಚಿದ್ದಾದ ಮೇಲೆ ಸ್ವಲ್ಪ ಬಲಗೈಯಲ್ಲಿ ತುಳಸಿ ಮತ್ತು ಅಕ್ಷತೆಯನ್ನು ಹಿಡಿದು ಸಂಕಲ್ಪ ಮಾಡ್ಕೊಳ್ಳಿ. ಏನೆಲ್ಲ ಕಷ್ಟಗಳಿದೆ
ನಿಮ್ಮ ಏನೆಲ್ಲ ಇಷ್ಟಾರ್ಥಗಳು ಈಡೇರಿಕೆ ಆಗಬೇಕು ರಾಯರ ಬಳಿ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಅದನ್ನು ರಾಯರ ಪಾದದ ಬಳಿಗೆ ಹಾಕಿಬಿಡಿ. ಇದಾದ ಮೇಲೆ ನೀವು ಗಂಧಲೇಪನ ಸೇವೆಯನ್ನು ಪ್ರಾರಂಭ ಮಾಡ್ಕೋಬೇಕು. ಗಂಧಲೇಪನ ಸೇವೆ ಮಾಡೋದಕ್ಕೆ ಗಂಧವನ್ನೇ ಬಳಸುವಂತಹದ್ದು. ಗೋಪಿ ಚಂದನ ಈಗಾಗಲೇ ನಾನು ವಿಡಿಯೋನಲ್ಲಿ ತೋರಿಸಿದ್ದೀನಿ. ಗೋಪಿ ಚಂದನನೇ ಬೇರೆ, ಶ್ರೀಗಂಧದ ಚಕ್ಕೆಯೇ ಬೇರೆ. ಶ್ರೀಗಂಧದ ಚಕ್ಕೆಯಲ್ಲೇ ನಾವು ತೇದು ಗಂಧದಿಂದಾನೇ ರಾಯರಿಗೆ ಗಂಧಲೇಪನ ಸೇವೆ ಮಾಡಬೇಕು. ಗೋಪಿ ಚಂದನವನ್ನು ತೇದು ಅದನ್ನು ಹಚ್ಚಲಿಕ್ಕೆ ಹೋಗಬೇಡಿ. ಶ್ರೀಗಂಧದ ಚಕ್ಕೆ ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದ್ರೆ ಕೊಡ್ತಾರೆ. ಗೋಪಿ ಚಂದನ ತರಬೇಡಿ. ಗಂಧದ ಶ್ರೀಗಂಧದ್ದು ಒರಿಜಿನಲ್ ಗಂಧದ ಚಕ್ಕೆ ಕೊಡಿ ಅಂತಂದರೆ ಕೊಡ್ತಾರೆ. ಅದನ್ನು ತಗೊಂಬಂದು ತೇಯಬೇಕು. ನೀವು ಏನೋ ಕಲ್ಲಿರುತ್ತಲ್ವ, ಗಂಧ ತೇಯುವಂಥ ಸಾಣೆ ಕಲ್ಲು, ಅದ್ರ ಮೇಲೆ ತೇದು ಒಂದು ಬಟ್ಲಿಗೆ ಹಾಕಿ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ರಾಯರ ವಿಗ್ರಹ ಎಷ್ಟು ದೊಡ್ಡದಿದೆ ಆ ಗಾತ್ರಕ್ಕೆ ತಕ್ಕಂತೆ ಗಂಧವನ್ನು ತೇದಿಟ್ಕೊಳ್ಳಿ. ಗಂಧವನ್ನು ತೇದಿಟ್ಕೊಂಡು ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಜಪವನ್ನು ಮನಸ್ಸಿನಲ್ಲಿ ಮಾಡ್ತಾ ಮೊದಲು ಏನು ಮಾಡಬೇಕು, ರಾಯರ ಒಂದು ತಲೆ ಮೇಲೆ, ಆ ವಿಗ್ರಹದ ತಲೆ ಮೇಲೆ ಒಂದೇ ಒಂದು ಎಲೆ ತುಳಸಿ, ಒಂದು 4 ಕಾಳು ಕೆಂಪು ಮಂತ್ರಾಕ್ಷತೆ ಮನೆಯಲ್ಲಿ ಮಾಡಿಟ್ಕೊಂಡಿರುವಂಥದ್ದು. ಅಕ್ಕಿಗೆ ಸ್ವಲ್ಪ ತುಪ್ಪ ಕುಂಕುಮ ಬೆರೆಸಿದ್ರೆ ಅದು ಕೆಂಪು ಅಕ್ಷತೆ ಆಗುತ್ತೆ. ಅದನ್ನು ಒಂದು 4 ಕಾಳು ರಾಯರ ತಲೆ ಮೇಲೆ ಇಟ್ಬಿಟ್ಟು ಅದಾದ ಮೇಲೆ ಒಂದು ಎಲೆ ತುಳಸಿ, ಚೆನ್ನಾಗಿರೋದೊಂದು ದೊಡ್ಡ ಎಲೆ ತುಳಸಿ ತಗೊಂಡು ಅದರಿಂದ ನೀವು ಇಡೀ ರಾಯರ ವಿಗ್ರಹಕ್ಕೆ ಗಂಧವನ್ನು ಹಚ್ಚುವಂತಹದ್ದನ್ನು ಮಾಡಿ. ನೀಟಾಗಿ ವಿಗ್ರಹದ ತುಂಬ ಮುಖವನ್ನೂ ಕೂಡ ಸೇರಿಸಿ ಕೈ ಕಾಲು ಎಲ್ಲ ಕಡೆ ನೀಟಾಗಿ ಗಂಧವನ್ನು ರಾಯರಿಗೆ ಹಚ್ಚಿ. ಇಲ್ಲ ತುಳಸಿಯಿಂದ ಹಚ್ಚಲ್ಲ ಅಂತಂದರೆ ನಿಮ್ಮ ಉಂಗುರದ ಬೆರಳಿರುತ್ತಲ್ಲ, ಆ ಉಂಗುರದ ಬೆರಳಿನಿಂದ ಕೂಡ ನೀಟಾಗಿ ರಾಯರಿಗೆ ಗಂಧವನ್ನು ಸವರುವಂತಹದ್ದನ್ನು ಮಾಡಿ. ಇದಾದ ಮೇಲೆ ನೀವೇನು ಗಂಧ ಹಚ್ಚುತ್ತೀರಲ್ವ, ಹಚ್ಚಿದ್ದಾದಮೇಲೆ ಮತ್ತೆ ಆ ವಿಗ್ರಹಕ್ಕೆ ಹೂ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ಯಾವ ಹೂವನ್ನು ಕೂಡ ಇಡೋಕ್ಕೆ ಹೋಗಬೇಡಿ. ಇಷ್ಟು ಸಾಕಾಗತ್ತೆ. ಇದಾದ ಮೇಲೆ ನೀವೇನು ಮಾಡಬೇಕು, ಊದುಗಡ್ಡಿ ತಗೊಂಡು ಎಲ್ಲ ದೇವರಿಗೂ ಕೂಡ ಧೂಪವನ್ನು ಹಾಕಿ 5 ಮಣ್ಣಿನ ದೀಪವನ್ನು ಕೂಡ ರಾಯರ ಮುಂದೆ ಹಚ್ಚಬೇಕು. ಬಹಳ ಶುಭವಾದಂತಹ ಗುರುವಾರ. ಮತ್ತೆ ಸ್ವಲ್ಪ ನೀವು ಬಲಗೈಯಲ್ಲಿ ಅಕ್ಷತೆ ಮತ್ತು ತುಳಸಿಯನ್ನು ಇಟ್ಕೊಂಡು ಈ 5 ಮಣ್ಣಿನ ದೀಪಗಳು ಏನು ಹಚ್ತಿರಲ್ವ, ನಿಮ್ಮ ಮನೆಯ ಎಷ್ಟೋ ಕಷ್ಟಗಳನ್ನು ಇದು ಕಡಿಮೆ ಮಾಡುತ್ತೆ. ಹೊಸದಾಗಿ ನೋಡ್ತಿರೋಂಥವ್ರಾದರೆ 5 ಮಣ್ಣಿನ ದೀಪಕ್ಕೆ ಅರಿಶಿನ ಕುಂಕುಮ ಇಟ್ಟು 2 ಹೂಬತ್ತಿ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ಒಂದು ತಟ್ಟೆನಲ್ಲಾದರೂ ಹಚ್ಚಿ, ಇಲ್ಲ ನೆಲದ ಮೇಲೆ ರಂಗೋಲಿ ಹಾಕಿ ಅದ್ರ ಮೇಲಾದರೂ ಕೂಡ ಹಚ್ಚಿಬಿಟ್ಟು ಈ ದೀಪಗಳಿಗೂ ಕೂಡ ಒಂದೊಂದು ಹೂ ಇಟ್ಟು ಊದುಗಡ್ಡಿ ಬೆಳಗಬೇಕು. ಇದಾದ ಮೇಲೆ ಸ್ತೋತ್ರ ಸೇವೆ, ವಿಷ್ಣುವಿನ ಅಷ್ಟೋತ್ತರವನ್ನೇ ಮೊದಲು ಹೇಳ್ಕೋಬೇಕು. ಇದಾದ ಮೇಲೆ ರಾಯರ ಅಷ್ಟೋತ್ತರ, ರಾಯರ ಅಕ್ಷರ ಮಾಲಿಕ ಸ್ತೋತ್ರ. ವಿಶೇಷವಾದಂತಹ ಗುರುವಾರವಾದ್ದರಿಂದ ರಾಯರಿಗೆ ಪ್ರಿಯವಾದಂತಹ ಹೆಸರುಬೇಳೆ ಪಾಯಸವನ್ನೇ, ಸ್ವಲ್ಪ ಸಿಹಿಯನ್ನೇ ನೈವೇದ್ಯವಾಗಿ ಇಡಿ. ಸ್ವಲ್ಪ ಒಂದು 3 ತರಹದ್ದು ಡ್ರೈ ಫ್ರೂಟ್ಸ್ ಇಡಿ. ತೆಂಗಿನಕಾಯಿ ಬಾಳೆಹಣ್ಣನ್ನು ಇಟ್ಟು ತುಂಬ ಒಳ್ಳೆ ಗುರುವಾರವಾದ್ದರಿಂದ ಕಾಯಿ ಹೊಡೀರಿ. ಪ್ರತಿ ಗುರುವಾರ ಕಾಯಿ ಹೊಡಿಬೇಕಂತ ಕೇಳ್ತೀರಾ, ಅಗತ್ಯವಿಲ್ಲ. ಒಂದು 3 ಗುರುವಾರ ಇಲ್ಲ 4 ಗುರುವಾರಗಳಿಗೆ ಒಂದು ಸಾರ್ತಿ ತೆಂಗಿನಕಾಯಿಯನ್ನು ರಾಯರ ಮುಂದೆ ಇಟ್ಟು ಹೊಡಿಬೇಕು. ಕಾಯಿ ಹೊಡೆಯೋದು ದೊಡ್ಡದಲ್ಲ. ಆ ಕಾಯಿಯನ್ನು ಯಾವುದೇ ಕಾರಣಕ್ಕೂ ಸಾಂಬಾರಿಗೆ ಆಗಲಿ ಪಲ್ಯಗಳಿಗೆ ಆಗಲಿ ಯಾವುದೇ ಖಾರದ ಪದಾರ್ಥಗಳಿಗೆ ಬಳಸಲಿಕ್ಕೆ ಬರೋದಿಲ್ಲ. ಸಿಹಿನೇ ಮಾಡಬೇಕಾಗತ್ತೆ. ಹೀಗಾಗಿ ಪದೇ ಪದೇ ವಾರ ಹೊಡಿಲಿಕ್ಕೆ ಹೋಗಬೇಡಿ. ಒಂದು 3-4 ಗುರುವಾರಗಳಿಗೆ ಒಂದು ಸಾರ್ತಿ ಹೊಡೀರಿ. ರಾಯರ ಪೂಜೆನ ನಾವು ತೋರ್ಪಡಿಕೆಗೋ ಶೋಕಿಗೋ ಅಥವಾ 4 ಜನ ಮಾಡ್ತಾರೆ ಅಂತ ನಾವು ಮನಸ್ಸಿಗೆ ಬಂದಂತೆಲ್ಲ ಮಾಡಿಬಿಟ್ರೆ ಬಹಳ ಕಷ್ಟಗಳ ಎದುರಾಗೋಗುತ್ತೆ. ಗಂಧಲೇಪನ ಸೇವೆನೇನೋ ಅಷ್ಟೇನೆ ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಹೆಂಗಂದ್ರಂಗೆ ಅವ್ರು ಮಾಡ್ತಾರೆ ಅಂತೇಳಿ ನಾವು ಮಾಡ್ತಾರೆ ಅಂತ ಹೇಳಿ ಮತ್ತೊಬ್ಬರು ತಪ್ಪಾದ ರೀತಿಯಲ್ಲಿ ಮಾಡಿದ್ರೆ ಏನು ಒಳ್ಳೆಯದಾಗಬೇಕು ಅದಕ್ಕಿಂತ ಹೆಚ್ಚು ಕಷ್ಟಗಳು ಮೈ ಮೇಲೆ ಬರುತ್ತೆ. ಸೊ ಸರಿಯಾದಂತಹ ರೀತಿಯಲ್ಲಿ ತಿಳ್ಕೊಂಡು ಮಾಡಿ. ಇದೆಲ್ಲ ನೈವೇದ್ಯ ಇಟ್ಟಾದ ಮೇಲೆ ಪಂಚಾರತಿ ಮಾಡಿ, ಅಂದರೆ 5 ತುಪ್ಪದ ಬತ್ತಿಯ ಆರತಿಯನ್ನು ಮಾಡಿಕೊಂಡು ಕಾಯಿಯನ್ನು ಹೊಡ್ಕೊಂಡು ಮಹಾಮಂಗಳಾರತಿ ಮಾಡಿ ತಪ್ಪದೆ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಹತ್ತಿರ ಇರುವಂಥವರು ಮಾಡಿಕೊಂಡು ಬನ್ನಿ. ಅಲ್ಲೂ ಕೂಡ 2 ಮಣ್ಣಿನ ದೀಪದ ಸೇವೆಯನ್ನು ಮಾಡಿಬರ್ಬೋದು. ಅಂತಂದರೆ ವಿಶೇಷವಾದಂತಹ ಗುರುವಾರದಲ್ಲಿ ಒಂದು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ನಲ್ಲಿ 2 ಹೊಸ ಮಣ್ಣಿನ ದೀಪ ತೊಗೊಂಡು ಹೋಗಿ ತುಪ್ಪ ಹಾಕಿಬಿಟ್ಟು 2 ಹೂಬತ್ತಿ ಹಾಕಿ ರಾಯರಿಗೆ ಬೆಳಗಬೇಕು. ಮೊದಲು ಬೃಂದಾವನದ ಸುತ್ತ ಒಂದು 3 ಪ್ರದಕ್ಷಿಣೆ ಬಂದು ಅದಾದ ಮೇಲೆ